ನಮಸ್ಕಾರ. ನಾನು ವೀರಪ್ಪ ಶಂಕರ್ ಹೊಟ್ಟಳೆ, ದುಮ್ಮಸು ಗ್ರಾಮ ಪಂಚಾಯತ್ ಅಧ್ಯಕ್ಷ. ಇವತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಗಾಂಧಿ ಪುರಸ್ಕಾರವನ್ನು ನೀಡಿರುವ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ನಮ್ಮ ಜಿಲ್ಲಾ ಸಮಿತಿಗೆ ನಾನು ಧನ್ಯವಾದ ಹೇಳ್ತೀನಿ. ಇವತ್ತು ನಮ್ಮ ಗಾಂಧಿ ಪುರಸ್ಕಾರ ಸಿಗಬೇಕಾದ್ರೆ ಮೇನ್ ಕಾರಣ ಅಂದರೆ ಏನದಂದ್ರೆ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರದ ಮಲ್ಲಿಕಾರ್ಜುನ್ ಸಾಗರ್ ಸರ್ ಅವರು ಹಾಗೂ ನಮ್ಮದು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ದೀಪಿಕಾ ಮೇಡಮ್ ಇವರು ಹಾಗೂ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಗುರುಗಲ್ಲೆ ಸರ್ ಅವರು ಭಾಳ ನಮಗೇನಾದ್ರೆ ಭಾಳ ಹೆಲ್ಪ್ ಮಾಡ್ಯಾರ. ನಮ್ಮದು ಪಂಚಾಯತಿಗೆ ಯಾವುದೇ ಕಾಮಗಾರಿ ಅನುಮೋದನೆಗೆ ಹೋದ್ರೆ ಏನಾದ್ರು ಸರ್ ಇದು ಈ ರೀತಿ ಮಾಡಿದ್ವಿ, ಈ ರೀತಿ ಮಾಡ್ಬೇಕಂದ್ರೆ ನೀವು ಮಾಡಿರಿ ಅಂತ ನಮ್ಗೆ ಭಾಳ ಸಪೋರ್ಟ್ ಮಾಡ್ಯಾರ. ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಮ್ಮ ದುಮ್ಮಸು ಗ್ರಾಮದಿಂದ ಏನಾದವ್ರಿಗೆ ನಮ್ಮವ್ರಿಗೆ ಧನ್ಯವಾದ ಹೇಳ್ತೀನಿ. ಇಂಥ ಅಧಿಕಾರಿ ಇದ್ದರು, ಇಂಥ ನಮ್ಮ ಜಿಲ್ಲಾದಲ್ಲಿ ಏನದ ಇಂಥ ಅಧಿಕಾರಿಗಳು ಸಿಕ್ಕೂರು ಅಂದ್ರೆ ನಮ್ಮ ಗ್ರಾಮ ಒಂದು ಮಾಡೆಲ್ ಗ್ರಾಮ ಆಯ್ತದ ಅಂತೇಳಿ ನಮಗೆ ಈಗ ಅನಿಸ್ಲಿತ್ತಿದೆ. ಯಾಕಂದ್ರೆ ಯಾವುದೇ ಕೆಲಸನೂ ಒಬ್ಬರಿಂದ ಆಗಲ್ಲ. ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಭೀ ನನಗೆ ಒಳ್ಳೆ ಟೀಮ್ ಸಿಕ್ಕದ. ಮತ್ತು ನಮ್ಮ ಉಪಾಧ್ಯಕ್ಷರು ಮತ್ತು ನಮ್ಮ ಸಿಬ್ಬಂದಿಗಳು, ನಮ್ಮ ಸ್ವಚ್ಛತೆಗಾರರು, ನಮ್ಮ ಹೆಲ್ಪರ್ಸ್ಗಳು ಭೀ ನಮ್ಗೆ ಭಾಳ ಹೆಲ್ಪ್ ಮಾಡ್ಯಾರ. ಇವತ್ತು ನಮ್ಮದು ಉದ್ದೇಶ ಏನಿತ್ತು, ನಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದ್ಮೇಕಿಂದ ನಮ್ಮ ಊರಿಗೆ ನಮ್ಮ ಜಿಲ್ಲಾದಾಗ ಯಾವುದೇ ಒಂದು ಹೆಸರು ಬರೋಂಥ ಕೆಲಸ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಆ ಉದ್ದೇಶದಿಂದ ಏನದ ನಾವೊಂದು ಮೊದಲು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಾಗ ಒಂದು ಲಿಸ್ಟ್ ಹಾಕ್ಕೊಟ್ಟಿದ್ದೀನಿ. ಏನೇನು ಮಾಡ್ಬೇಕು ನಮ್ಮ ಊರಿಗೆ, ಏನೇನು ಯಾವ್ಯಾವ ರೀತಿ ಮಾಡ್ಬೇಕು ಅಂಬೋದು. ಆ ರೀತಿ ನಾವು ಮೊದಲು ಏನದ ನಮ್ಮ ಪಿ ಡಿ ಅವ್ರಿಗೆ ಅದು ಸರಿ ನಮ್ಮ ಊರಾಗ ಇಷ್ಟು ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ ಹೇಳಿ ನಮ್ಮ ಪಿ ಡಿ ಅವ್ರು ನಮಗೆ ಭಾಳ ಸಹಕಾರ ಮಾಡ್ಯಾರ. ಇವತ್ತು ನಮ್ಮ ಪಿ ಡಿ ಅವ್ರದ್ದು ಏನದ ಇಂಥ ಪಿ ಡಿ ಒಗಳು ಇದ್ದರು ಅಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ ಇಂಥ ಪಿ ಡಿ ಒಗಳು, ಇಂಥ ಟೀಮ್, ಇಂಥ ಅಧ್ಯಕ್ಷರು ಇದ್ದರು ನಮ್ಗೆ ಯಾವ ಮಂತ್ರಿಗೂ ಅನುದಾನ ಏನಿಲ್ಲ. ನಮ್ಮ ಪಂಚಾಯತ್ ಅನುದಾನಿಗೆ ನಮ್ಮ ಊರೊಂದು ಮಾಡಲ್ ಊರು ಮಾಡ್ತೀವಿ ನಾವು. ಇವತ್ತು ನಮ್ಮ ಊರಲ್ಲಿ ಏನದಂದ್ರೆ ಮಹಿಳೆಯರಿಗಾಗಿ ಹೈಟೆಕ್ ಶೌಚಾಲಯ ಮಾಡಿದೆವು. ಮತ್ತು ವಿದ್ಯಾರ್ಥಿನಿಗೆ ಮತ್ತು ವಯಸ್ಸಾದವ್ರಿಗೆ ಏನದ ಓಪನ್ ಅರಿವು ಕೇಂದ್ರ ಮಾಡಿದೆವು. ಮತ್ತು ಊರಲ್ಲಿ ಅರಿವು ಕೇಂದ್ರ ಮಾಡಿದೆವು. ಮತ್ತು ಸಾರ್ವಜನಿಕರಿಗೆ ಒಂದು ಚಿತ್ರಗ್ರಹ ಮಾಡಿಕೊಟ್ಟಿದ್ದೆವು. ಮತ್ತು ಒಂದು ನಮ್ಮದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ಆಟ ಸಾಮಾನು ಮತ್ತು ಏನದಂದ್ರೆ ನಾಮಫಲಕ ಮತ್ತು ಒಳಗೇನದ ಇಂಟರ್ಲಾಕಿಂಗ್ ಪಾರ್ಕಿಂಗು, ಅವ್ರ ಅಡುಗೆ ಕೋಣ ಮತ್ತು ಕಿಚನ್ ತೋಟಗಾರಿಕೆ ಅಂದ್ರೆ ತರಕಾರಿ ಬೆಳೆಸುವಂಥ ಕಾರ್ಯಕ್ರಮ ಶಾಲೆಗಳಿಗೆ ಕೊಟ್ಟಿದ್ದೆವು. ಮತ್ತು ಇನ್ನೊಂದು ನಮ್ಮ ಊರಲ್ಲಿ ಒಂದು ಸಣ್ಣ ಕೆರೆ ಅಂತಿದೆ. ಆ ಕೆರೆ ಏನದಂದ್ರೆ ಅಭಿವೃದ್ಧಿ ಮಾಡಿದೆವು. ಇವತ್ತೇನದೇ ರೋಡು ನಾಲಿ ಯಾರು ಮಾಡ್ತಾರೆ, ಆಗಲ್ಲಂಥ ಕೆಲಸ ಏನು ಮಾಡಬೇಕು ಅಂದ್ರೆ ನಮ್ಮ ಊರಿಗೆ ನಾವು ಗಣಸ ಮಕ್ಕಳು ಹೊರಗೆ ಎಲ್ಲಿಗೂ ವಾಕ್ ಮಾಡಕ್ಕೆ ಹೋಗ್ತೇವೆ. ಇಲ್ಲಿಂದ ಬಿಟ್ಟು ನಾವು ಮಾಣಿಕ್ನಗರಕ್ಕೆ ಹೋಗ್ಬೋದು, ಅಥವಾ ಕನ್ಕಟ್ ರೋಡ್ ಹೋಗ್ಬೋದು, ಅಥವಾ ಈ ಕಡೆ ಚಿಂಕರಿ ಕಳಿಸಿ ಹೋಗ್ಬೋದು. ಇವತ್ತು ಮಹಿಳೆಯರು ಏನದ ರೋಡ್ ದಾಟಿ ಹೋಗ್ಲಾಕ ಬರಲ್ಲ ಅಂತೇಳಿ ಮಹಿಳೆಯರಿಗೆ ಒಂದು ವಾಕ್ ಆಗ್ಲಕ್ಕೆ ಏನದಂದ್ರೆ ಗರ್ಭಿಣಿ ಇದ್ದವರು ಅಥವಾ ವಯಸ್ಸಾದವರಿಂದ ವಾಕಿಂಗ್ ಮಾಡ್ಬೇಕಂತೇಳಿ ಊರು ನಡಬರ್ಕೇನು ಕೆರೆ ಅದ, ಆ ಕೆರೆದಲ್ಲಿ ನಾವು ವಾಕಿಂಗ್ ಟ್ರ್ಯಾಕ್ ಮಾಡಿದೆವು. ಮತ್ತು ಇನ್ನೊಂದು ಏನದ ಮೂಲಭೂತ ಸೌಕರ್ಯ ಜನರಿಗೆ ತಲುಪಿಸಿದ್ವು. ನಾವು ನಮ್ದು ಎಷ್ಟು ತಲುಪಿಸೋಕಷ್ಟು ಊರು ಕ್ಲೀನ್ ಇಟ್ಟಿದ್ದೆವು. ಚರಂಡಿ, ನೀರಿನ ವ್ಯವಸ್ಥೆ ಎಲ್ಲ ಕೂಡ ನಾವು ಮಾಡಿದೆವು. ಭಾಳ ನಮ್ಗೆ ಏನದ ಹೆಮ್ಮೆ ಅನ್ನಿಸ್ತದೆ. ಇವತ್ತು ನಮ್ಗೆ ಗಾಂಧಿ ಪುರಸ್ಕಾರ ಸಿಕ್ಕಿನ ಸಲಿಂದು. ಇವತ್ತು ಏನೇ ಇದ್ರೂ ಭೀ ನಮ್ಮದು ಯುವ ಮೇಡಮ್ ಅವ್ರು, ದೀಪಿಕಾ ನಾಯಕರು, ಇಂಥ ಅಧಿಕಾರಿಗಳು ಇರಬೇಕು. CS ಅವ್ರು ಭೀ ನಮಗೆ ಭಾಳ ಹೆಲ್ಪ್ ಮಾಡ್ಯಾರ. ಯಾಕಂದ್ರೆ ಯಾವುದೇ ಸರ್ಕಾರ ಅನುಷ್ಠಾನ ಬಂತಂದ್ರೆ ಕಾಟಾಚಾರಕ್ಕೆ ಮಾಡಿಲ್ಲ. ಅವ್ರು ಭೀ ಒಂದು ಒಳ್ಳೆಯ ನಿಯಮಾನುಸಾರಾಗಿ ಏನದ ಕೆಲಸ ಮಾಡಿ ನಮಗೆ ಭೀ ಮಾರ್ಗದರ್ಶನ ನೀಡ್ಯಾರವ್ರು. ಇವತ್ತು ಅವ್ರು ನೀಡಿದ ಸಲಿಂದ ನಮ್ಮ ಊರೊಂದು ಇದಾಗ್ಯದ. ಅದಕ್ಕೆ ನಾವೆಲ್ಲ ನಮ್ಮ ಊರವ್ರಿಗೆ, ನಮ್ಮ ಗ್ರಾಮಸ್ಥರು ಭೀ ನಮ್ಗೆ ಭಾಳ ಹೆಲ್ಪ್ ಮಾಡ್ಯಾರ. ಇವತ್ತು ಗ್ರಾಮಸ್ಥರು ಭೀ ನಮ್ಗೆ ಐಡಿಯಾ ಕೊಟ್ಟರು, ಈ ರೀತಿ ಕೆಲಸ ಮಾಡಲು ಅಧ್ಯಕ್ಷರು, ಈ ರೀತಿ ಮಾಡಿ, ಇಂಥದ್ದು ಮಾಡಿ. ನಮ್ಮ ಊರಾಗ ಭಾಳ ದಿನ ಆಗಿಲ್ಲ, ಸುಮಾರು ವರ್ಷದಿಂದ ನಮ್ಮ ಊರಾಗ ಇಂಥ ಕೆಲಸ ಇದು ಕುಂಟಿತಾವ ಅಂತ ಹೇಳ್ಯಾರ. ಆ ಜನರು ನಾವು ಅನ್ನೋದು ಅವ್ರದ್ದು ಹೇಳಿ ನಾವು ಏನದಂದ್ರೆ ಒಂದು ಒಳ್ಳೆ ರೀತಿ ಯೂಸ್ ಮಾಡ್ಕೊಡಿ ಅಂದ್ರೆ ಇಷ್ಟು ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಆಗ್ಯಾನ ಅಂತ ಹೇಳ್ತೀನಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ವೀರಪ್ಪ ಶಂಕರ್ ಹೊಟ್ಟಳೆ, ಏನಿದ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ನಮಸ್ಕಾರ. ನನ್ನ ಹೆಸರು ಮಲ್ಲಿಕಾರ್ಜುನ್ ಸಾಗರ್ ಅಂತ. ದುಮ್ಮಸು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಸುಮಾರು 2.5 ವರ್ಷದಿಂದ ಇಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ವರ್ಷ ಅಂದರೆ 24-25ನೇ ಸಾಲಿಗೆ ನಮ್ಮ ಪಂಚಾಯತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಬಂದಿದ್ದು ಅತಿ ಸಂತಸದ ವಿಷಯ. ಈ ನಮ್ಮ ಪಂಚಾಯತಿಗೆ ಇದೊಂದು ಅವಾರ್ಡ್ ಬಂದಿದೆಯಪ್ಪ ಅಂತಂದರೆ ಇದು ನನ್ನೊಬ್ಬನ ಶ್ರಮದ ಫಲ ಅಲ್ಲ ಅಂತ ಅನ್ಕೋತೀನಿ ನಾನು. ಯಾಕೆಂದರೆ ಈ ಪ್ರಶಸ್ತಿ ಬರಬೇಕಾದ್ರೆ ಸುಮಾರು ಜನರು ನಮಗೆ ಕೋಆಪ್ರೇಷನ್, ಎಲ್ಲರೂ ಅಸಿಸ್ಟೆಂಟ್ ಭಾಳ ಮೊದಲಿಂದಾನೇ ಈ ನಮ್ಮೂರ ಜನರು, ಗ್ರಾಮಸ್ಥರು ಎಲ್ಲರೂ ತುಂಬ ಸಹಕರಿಸಿದ್ದಾರೆ. ನಮ್ಮೆಲ್ಲ ಕೆಲಸ ಪ್ರತಿಯೊಂದು ಕಾರ್ಯದಲ್ಲಿ ಎಲ್ಲರ ಸಹಕಾರ, ಅವರ ಸಹಭಾಗಿತ್ವ ತುಂಬ ದೊಡ್ಡದಾಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ನೆನೆಸ್ಕೋಬೇಕಪ್ಪ ಅಂತಂದರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಅವ್ರದ್ದು ಪಾತ್ರ ತುಂಬ ಮಹತ್ವದಾಗಿದೆ. ನಮ್ಮ ಅಧ್ಯಕ್ಷರು ಪ್ರತಿಯೊಂದು ಕೆಲಸದಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಹಂತದಲ್ಲಿ
ಜೊತೆಗೂಡಿ ಕೈ ಕೈ ಮಿಲಾಯಿಸಿ ಅವರ ಸಹಕಾರದಿಂದ ಹಾಗೂ ಉಪಾಧ್ಯಕ್ಷರ ಸದಸ್ಯರ ಸಹಕಾರದಿಂದ ಎಲ್ಲ ಕೆಲಸಗಳನ್ನು ಸರಾಗವಾಗಿ ಮಾಡಲಿಕ್ಕೆ ನಮಗೇನಪ್ಪ ತುಂಬ ಸಹಾಯವಾಗಿದೆ. ಆಮೇಲೆ ಇದನ್ನು ಬಿಟ್ಟು ನಮ್ಮ ಮೇಲಾಧಿಕಾರಿಯವರ ಗೈಡೆನ್ಸು ಸಪೋರ್ಟು ನಮ್ಮ CEO ಸಾಹೇಬರಾಗಿರಲಿ, ನಮ್ಮ ಯುವ ಮೇಡಮ್ ದೀಪಿಕಾ ನಾಯ್ಕರಾಗಿರಲಿ ಹಾಗೂ ತಾಲೂಕು ಪಂಚಾಯತಿನ ಇನ್ನಿತರ ಸಿಬ್ಬಂದಿಗಳು ಅವ್ರದ್ದೆಲ್ಲ ಸಹಕಾರ ತುಂಬವಾಗಿದೆ. ನಮ್ಮ ಪಂಚಾಯಿತಿಯಲ್ಲಿ ನಾವು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ. ಹೇಳ್ಕೊಳ್ಳೋಕೆಂದರೆ ಈಗ ವಿನೂತನವಾಗಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಮುದಾಯ ಗ್ರಂಥಾಲಯ ಅಂತೇಳಿ ಮಾಡಿದ್ವಿ. ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಪ್ರಕಾರ ಮೊದಲನೇದಾಗಿದೆ ಅದು. ಆಮೇಲೆ ನಮ್ಮ ಕೆರೆ ಅಭಿವೃದ್ಧಿ ತುಂಬ ಬಯಲು ಶೌಚ ಸಂಬಂಧ ಯೂಸ್ ಮಾಡ್ತಕ್ಕಂಥ ಒಂದು ಸ್ಥಳವನ್ನು ನಾವು ಅಭಿವೃದ್ಧಿಪಡಿಸಿ ವಾಕಿಂಗ್ ಟ್ರ್ಯಾಕು ಎಲ್ಲ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ವಿ. ಆಮೇಲೆ ನಮ್ಮದು ಗ್ರಂಥಾಲಯವನ್ನು ಕೂಡ ಅದರದ್ದು ಒಳ್ಳೆಯ ಅಭಿವೃದ್ಧಿ ಮಾಡಿದ್ವಿ. ಆಮೇಲೆ ಪ್ರತ್ಯೇಕ ಸಮುದಾಯದವರಿಗೆ SC ಸಮುದಾಯದವರಿಗೆ ಪ್ರತ್ಯೇಕವಾಗಿ ಚಿತ್ತಾಗಾರವನ್ನು ಕೂಡ ನಾವು ಮನ್ರೇಗಾಲಿ ಮಾಡಿದ್ವಿ. ಹೀಗೆ ತುಂಬ ಹತ್ತಾರು ವಿನೂತನ ಕೆಲಸ ನಾವು ಮಾಡಿದ್ವಿ. ಕೂಸಿನ ಮನೆ ನಿರ್ವಹಣೆ ತುಂಬ ಚೆನ್ನಾಗಿ ಮಾಡಿದ್ವಿ ನಮ್ಮ ಹತ್ರ. ಆಮೇಲೆ ಎಲ್ಲ ಅಂಗನವಾಡಿಗಳಿಗೆ ಮಕ್ಕಳಿಗೆ ಆಟದ ಸಾಮಾನು, ಸಪ್ರೇಟ್ ಶೌಚಾಲಯ ವ್ಯವಸ್ಥೆ, ಪ್ರೈಮರಿ ಸ್ಕೂಲಲ್ಲಿ ಪಾರ್ಕಿಂಗ್ ಟೈಲ್ಸು, ಶೌಚಾಲಯ ವ್ಯವಸ್ಥೆ, ಕಿಚನ್ ಗಾರ್ಡನಿಂಗು, ನರೇಗಾಯಲ್ಲಿ ಬೇರೆ ಬೇರೆ 15 ಫೈನಾನ್ಸಲ್ಲಿ ನಮ್ಮ ಸ್ವಂತ ನಿಧಿಯಿಂದ ಕೂಡ ಹಾಕಿ ನಮ್ಮ ಎಲ್ಲ ಅಧಿಕಾರಿಗಳ, ಅಧ್ಯಕ್ಷರ, ಉಪಾಧ್ಯಕ್ಷರ, ಸರ್ವ ಸದಸ್ಯರ, ಗ್ರಾಮಸ್ಥರ ಸಹಕಾರದಿಂದ ಒಳ್ಳೆ ಕೆಲಸ ಮಾಡಿದ್ದೀವಿ. ಇನ್ನೂ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಈ ನಮ್ಮ ಕೆಲಸಕ್ಕೆ ಏನಪ್ಪ ಅಂದರೆ ಈ ಅವಾರ್ಡ್ ಸಿಕ್ಕಿದ್ದು ಇನ್ನೂ ಪ್ರೋತ್ಸಾಹ ಕೊಟ್ಟಂತಾಗಿದೆ. ಸೊ ಇದರಲ್ಲಿ ಸಹಕರಿಸಿದ ಎಲ್ಲರಿಗೆಲ್ಲ ನಮ್ಮ ಪಂಚಾಯತ್ ವತಿಯಿಂದ, ನಮ್ಮ ವತಿಯಿಂದ ಈ ತಮ್ಮ ಚಾನೆಲ್ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸಂಜೀವ್ ಕುಮಾರ್ ರೇವಣಪ್ಪ, ನಮ್ಮ ಹೆಸರು ನಮಸ್ಕಾರ. ಸಂಜೀವ್ ಕುಮಾರ್ ರೇವಣಪ್ಪ ದುಮ್ಮನ್ಸರ್ ಅಂತೇಳಿ ಗ್ರಾಮ ಪಂಚಾಯತ್ನ ಸದಸ್ಯರು. ಗಾಂಧಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಂಥ ನಮ್ಮ ಪಂಚಾಯತ್ ಸದಸ್ಯರು, ಇದಕ್ಕೆಲ್ಲ ಸಹಕಾರ ಮಾಡಿದಂಥ ನಮ್ಮ ಅಧ್ಯಕ್ಷರು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಸುಮಾರು 60 ವರ್ಷದಿಂದ ಆಗತಕ್ಕಂತಹ ಕೆಲಸಗಳು ನಮ್ಮ ಈ ಅವಧಿಯಲ್ಲಿ, ಈ 5 ವರ್ಷದ ಅವಧಿಯಲ್ಲಿ ಆಗಿದ್ದಾವೆ. ಹಾಗಾಗಿಯೇ ನಮಗೆ ಗಾಂಧಿ ಪುರಸ್ಕಾರವನ್ನು ಲಭಿಸಿದೆ. ಕಾರಣ ನಮ್ಮ ಅಧ್ಯಕ್ಷರ ಒಂದು ಸತತ ಪ್ರಯತ್ನಗಳಿಂದ. ಯಾಕಂತಂದರೆ ಇವತ್ತೊಂದು ಸಣ್ಣ ಕೆರೆ ಇದೆ. ಆ ಕೆರೆಯಲ್ಲಿ ಕಾಲ್ದಾರಿ ಇತ್ತು ಮುಂಚೆ. ಆ ಕಾಲ್ದಾರಿಯಲ್ಲಿ ಹೋಗ್ಲತ್ರ ಈ ಕಡೆ ಹೋಗ್ಲತ್ರನೂ ಸ್ವಚ್ಛತೆ ಇದ್ದಿಲ್ಲ, ಈ ಕಡೆ ಹೋದ್ರೂ ಸ್ವಚ್ಛತೆ ಇಲ್ಲ. ಹಿಂಗೆ ಒಂಟುಗಾಲಲ್ಲಿ ಹೋಗ್ತಾ ಇದ್ದೀವಿ. ಆದರೆ ಇವತ್ತು ಅದನ್ನು ಮಾಡಿದ್ದಾರೆ, ಅರಿವು ಕೇಂದ್ರ ಮಾಡಿದ್ದಾರೆ, ಬಯಲು ಗ್ರಂಥಾಲಯ ಮಾಡಿದ್ದಾರೆ. ಮತ್ತು ಇನ್ನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಪಂಚಾಯತಿ ವತಿಯಿಂದ ಅವರು ಮಾಡಿದ್ದಾರೆ. ಇಂತಹ ವ್ಯಕ್ತಿಗಳಿಗೆ ನಾವು ಸಹಕಾರ ಮಾಡಬೇಕು. ನಮ್ಮ PDO ಸಹಕಾರ ಮಾಡಿದ್ದಾರೆ. ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರ್ತಕ್ಕಂಥ ಹುಮ್ನಾಬಾದ್ ಅವರು ಕೂಡ ಮಾಡಿದ್ದಾರೆ. CS ಅವ್ರು ಮಾಡಿದ್ದಾರೆ ಬೀದರು. ಆಮೇಲೆ ನಮ್ಮ ಸಿಬ್ಬಂದಿ ಕೂಡ ಎಲ್ಲ ಸಹಕಾರ ಮಾಡಿದೆ. ನಮ್ಮ ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರು ಕೂಡ, ಸಿಬ್ಬಂದಿಗಳು ಕೂಡ ಇದಕ್ಕೆ ಸಹಕಾರ ಮಾಡಿದ್ದಾರೆ. ಈ ಸಹಕಾರದಿಂದ ನಮ್ಮಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯವಾಯಿತು.